ಈ ಚಿತ್ರದಲ್ಲಿ ಬರುತ್ತಿರುವ ಪಾತ್ರಗಳು ಯಾವ ವ್ಯಕ್ತಿಯೋ ಮತ್ತು ಜೀವನವನ್ನು ಉದ್ದೇಶಿಸಿ ಅಲ್ಲ, ಕೇವಲ ಕಲ್ಪನೆ ಭಾವನೆಗಳು ಮಾತ್ರ. ಈ ಚಿತ್ರೀಕರಣದಲ್ಲಿ ಯಾವ ಪ್ರಾಣಿ ಪಕ್ಷಿಗೂ ಹಾನಿ ತಲುಪಿಲ್ಲ. ಮದ್ಯಪಾನ ಮತ್ತು ಧೂಮಪಾನ ಬಿಟ್ಬಿಡಿ, ಎಲ್ಲರೂ ಆರೋಗ್ಯವಾಗಿರೋಣ, ಆರಾಮಾಗಿರೋಣ. ಥ್ಯಾಂಕ್ ಯು. ಸಿಕ್ಕದ್ನ ಒಂದ್ ಕೆಲಸ ಮಾಡಿ, ನಾನು ಈ ಕಡೆ ಹೋಗ್ತೀನಿ, ನೀವ್ ಆ ಕಡೆ ಹೋಗಿ. ಏನ್ ಚಂದ್ರಪ್ಪ, ಆರಾಮಾ? ಆರಾಮ. ಚಂದ್ರಪ್ಪಣ್ಣರೇ, ನನ್ ಮಗನಿಗೆ ಕೆಲಸ ಸಿಕ್ಕಿದೆ. ಒಳ್ಳೇದು. ನಿಮ್ ಮಗನಿಗೆ ಸಿಕ್ಕಿದ್ರೆ ಬಂದ್ ನಿಮ್ಗೆ ಹೇಳ್ತೀನಿ. ನಿನ್ ಜೊತೆ ಹೋದವರೆಲ್ಲ ಯಾವ್ದೋ ಒಂದ್ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ನೀನ್ ನೋಡ್ದೆ ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ. ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ? ಅಮ್ಮ ಅಮ್ಮ, ಏನು ಇದೆಲ್ಲ? ಎಲ್ಗ ಹೋಗ್ತಾ ಇದ್ಯಾ? ಬೆಂಗಳೂರಿಗೆ. ನಾನ್ ಮತ್ತೆ ಬಂದ್ರೆ ಅದು ಕೆಲಸ ಹುಡ್ಕೊಂಡೇ ಬರೋದು. ಅಪ್ಪ ಏನೋ ಕಾಪ್ತಿಯಲ್ಲಿ 2 ಮಾತು ಅಂದ್ರಂತ ಈ ತರ ನಿರ್ಧಾರ ತಗೋಬೇಡ ಮಗ. ಇಲ್ಲಮ್ಮ, ನಾನೇನು ಅಂತ ಪ್ರೂವ್ ಮಾಡ್ಲೇಬೇಕು. ನನ್ನ ತಡಿಬೇಡ. ಇರು ಮಗ, ಇರು. ತಗೋ, ಇದಿಟ್ಕೋ. ಅಲ್ಲೇನು ಸಿಗ್ಲಿಲ್ಲ ಅಂದ್ರೆ ಬೇಜಾರಾಗದೆ ಮನೆಗ್ ಬಾ. ಬೇಡಮ್ಮ, ಅವ್ರ ದುಡ್ಡು ತಗೊಳಕ್ ನನಗಿಷ್ಟ ಇಲ್ಲ. ನಾನ್ ಬರ್ತೀನಿ. ಏನ್ರಿ ಇದೆಲ್ಲ? ಅವನು ಉದ್ಧಾರ ಆಗ್ಲಿ ಅಂದ್ಬಿಟ್ಟು ಕೋಪದಲ್ಲಿ ಬೈದೆ ಕಣೆ. ಆದ್ರೆ ಅವನ ಮೇಲೆ ಇಷ್ಟ ಇಲ್ದೆ ಅಲ್ಲ. ಹಲೋ ಮಗ, ಬೆಂಗಳೂರಿಗೆ ಬರ್ತಾ ಇದೀನೋ. ನೀನ್ ಬಾಗ್ರು, ನೀನ್ ಬಸ್ ಇಳಿಯೋಷ್ಟಿಗೆಲ್ಲ ನೀನ್ ಮುಂದೆ ಇರ್ತೀನಿ, ಆಯ್ತಾ? ನೀನ್ ಏನ್ ಚಿಂತೆ ಮಾಡ್ಬೇಡ, ನಾನೆಲ್ಲ ನೋಡ್ಕೊಂತೀನಿ, ಸರಿನಾ? ಸರಿ ಮಗ. ಹೇಳಪ್ಪ, ಎಲ್ಲಿಗೆ? ಅಣ್ಣ, ಬೆಂಗಳೂರಿಗೆ ಒಂದು ಟಿಕೆಟ್ ಇದೆ. 600 ರೂಪಾಯಿ. ತಗೊಳ್ಳಿ.
ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. आप जिस व्यक्ति को कॉल कर रहे हैं वह ಸರ್, ನನ್ನ ಫೋನ್ ಕಳೆದೋಗಿದೆ. ನಿಮ್ಗೆ ಫೋನ್ ಕೊಡ್ತೀರಾ? ಮನೆಗೊಂದು ಕಾಲ್ ಮಾಡ್ಕೊಡ್ತೀನಿ. ತಗೊಳ್ಳಿ ಬ್ರೋ. ನನ್ ಫೋನ್ ನನ್ ಫೋನ್ ನನ್ ಫೋನ್ ನನ್ನ ಫೋನ್ ಸರ್, ನನ್ ಫೋನ್ ಕತ್ಕೊಂಡು ಹೋಗಿದ್ದಾನೆ. ನಿಮ್ ಫೋನ್ ಕೊಡ್ತೀರಾ? ಮನೆಗೆ ಸ್ವಲ್ಪ ಕಾಲ್ ಮಾಡ್ಕೊಡ್ತೀನಿ ಸರ್. ಡ್ರಾಮಾ ತುಂಬಾ ಚೆನ್ನಾಗೈತಿ. ಸರ್ ನಿಜ ಸರ್. ಸಾಕು ಹೋಗೋ. ಫೋನ್ ಅಂತ ಫೋನು, ನೀವೆಲ್ಲ ಒಂದೇ. ಹೋಗೋ, ಇಲ್ಲಾಂದ್ರೆ ಪೊಲೀಸರು ಫೋನ್ ಮಾಡ್ತೀನಿ ನೋಡು. ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ ಈ ನಡುವೆ. ಅಪ್ಪ ಏನೋ ಕಾಪ್ತಿಯಲ್ಲಿ 2 ಮಾತು ಅಂದ್ರಂತ. ಈ ತರ ನಿರ್ಧಾರ ತಗೋಬೇಡ ಮಗ. ನಾನ್ ಮತ್ತೆ ಬಂದ್ರೆ ಅದು ಕೆಲಸ ಹುಡ್ಕೊಂಡೇ ಬರೋದು. ತಗೋ, ಇದಿಟ್ಕೋ. ಅಲ್ಲೇನು ಸಿಗ್ಲಿಲ್ಲ ಅಂದ್ರೆ ಬೇಜಾರಾಗದೆ ಮನೆಗ್ ಬಾ. ಬೇಡಮ್ಮ, ಅವ್ರ ದುಡ್ಡು ತಗೊಳಕ್ ನನಗೆ ಇಷ್ಟ ಇಲ್ಲ. ಸ್ವಲ್ಪ ಫೋನ್ ಇದ್ರೆ ಕೊಡ್ತೀರಾ? ಹಲೋ, ಯಾರು? ನಾನಮ್ಮ, ಸೂರ್ಯ. ಇದ್ಯಾರ ನಂಬರ್ ಕಣ? ಇವಾಗ ಏನು ಕೇಳ್ಬೇಡಮ್ಮ, ಎಲ್ಲ ಬಂದ್ಮೇಲೆ ಹೇಳ್ತೀನಿ. ಅಪ್ಪನಿಗೆ ಸಾರಿ ಹೇಳಿದೆ ಅಂತ ಹೇಳು. ಸರಿ ಅಮ್ಮ, ಹೇಳ್ತೀನಿ. ಬಾಯ್ ಬಾಯ್. ಫೋನ್ ಕೊಡು. ಹಲೋ ಹಲೋ. ಓ ಸಾರಿ. ನೀವ್ ಹೆಂಗೋ ಸತ್ತೋಗ್ಬೇಕು ಅನ್ಕೊಂಡ್ರಿ, ಮತ್ ಫೋನ್ ಯಾಕ್ರಿ? ಹಾ, ಎಲ್ಲ ನಿಮ್ಮಂತವ್ರಿಂದಾನೆ. ಅಲ್ಲಯ್ಯ, ಒಂದ್ ಕಡೆ ನಾನ್ ಸಾಯ್ತಾ ಇದೀನಿ, ಬಂದು ವಿಚಾರಿಸೋದು ಅಥವಾ ತಡೆಯೋದು ಬಿಟ್ಟು ಫೋನ್ ತಗೊಂಡು ಹೋಗ್ತಿದೀಯಲ್ಲ. ಎಂತ ಮನುಷ್ಯ ಇರ್ಬೋದಯ್ಯ ನೀನು. ತಪ್ಪಿಲ್ಕೋಬೇಡಿ, ನಮ್ದು ಸುಮಾರು ನಿಮ್ದೇ ಪರಿಸ್ಥಿತಿ. ನಿಮ್ಮನ್ನ ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಈ ತರ ಮಾಡ್ದೆ ಅಷ್ಟೇ. ಏನಾಗಿದೆ ಹೇಳಿ?
ಪ್ರೀತಿಸಿದೀನಿ ಅಂತ ನಂಬಿಸಿ ಊರ್ ಬಿಟ್ಟು ಬಡವೆಲ್ಲ ತಗೊಂಡ್ ಬರೋ ಹಾಗೆ ಮಾಡಿ ಅವನ್ನೆಲ್ಲ ತಗೊಂಡು ಯಾಮಾರ್ಸ್ ಹೋಗ್ಬಿಟ್ಟ. ಹೌದಾ? ಹಾಗಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ? ನಮ್ ತಂದೆ ತಾಯಿನ ಹೆದ್ರಾಕೊಳ್ಳೋ ಧೈರ್ಯ ನನಗಿಲ್ಲ. ಅದೇ ಟ್ಯಾಟು ಅರ್ಥ ಆಗಿಲ್ಲ. ಅವ್ನ್ ಹಾಕೊಂಡಿರೋ ಟ್ಯಾಟು ನನ್ ಮೋಸ ಮಾಡ್ದಂಗೂ ಇತ್ತು. ನೀನ್ ಫೋನ್ ಕಟ್ಟಿದ್ ಇವ್ನೇ ಬಂದ್ರೆ ಅವ್ನ ಇಟ್ಕೊಂಡ್ರೆ ನಿಮ್ಮ ಅವನ ಬಗ್ಗೆ ಏನಾದ್ರು ಗೊತ್ತಾಗ್ಬೋದು. ಸಿಕ್ಕಣ್ಣ. ಎಲ್ಲ ಹೋದ? ಸರ್, ನನ್ ಫೋನ್ ಕಳೆದೋಗಿದೆ. ನಿಮ್ ಫೋನ್ ಸ್ವಲ್ಪ ಕೊಡ್ತೀರಾ? ಮನೆಗ್ ಸ್ವಲ್ಪ ಕಾಲ್ ಮಾಡ್ಕೊಡ್ತೀನಿ. ಪತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವನ್ ಏನ್ ಮಾಡ್ತಿದ್ದಾನೆ ಅಂತ. ಇದು ನಿಜನಾ ಅಥವಾ ಪ್ರಾಂಕ? ಇವಾಗ ನೀನ್ ಯಾರು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಸಾಯ್ಸಲೆ ತಾಕತ್ತಿದೆ, ಸಾಯ್ಸಲೆ. ಅಣ್ಣ, ಇದು ಪ್ರ್ಯಾಂಕು ತಮಾಷೆಗಾಗಿ ಎಲ್ರು ಸಬ್ಸ್ಕ್ರೈಬ್ ಮಾಡಿ. ಹೋಗುವಂತೆ ಇರು. ಬೇಗ ಕೊಡು. ನೋಡ್ರಿ, ಬೇಗ ನೋಡ್ರಿ. ಇಲ್ಲಿ ನೋಡು. ಅಯ್ಯೋ ನನ್ ಮಗನೇ, ಎಷ್ಟ್ ಚೆನ್ನಾಗಿ ಮೋಸ ಮಾಡಿದ್ಯೋ. ಸಾರಿ ಅಣ್ಣ, ಇದು ನನ್ನ ಡೈಲಿ ಟಾರ್ಗೆಟ್ ಅಣ್ಣ. ಏನೋ ಟಾರ್ಗೆಟ್? ಹೌದಣ್ಣ, ನಂತರ ಸುಮಾರು ಜನ ಇದ್ದಾರೆ. ಕೆಲವರು ಮಕ್ಕಳು ಮುದುಕರ ಹತ್ರ ಚಿನ್ನ ಕದಿಯೋದು, ಇನ್ ಕೆಲವರು ಹುಡುಗಿರನ್ನ ಪ್ರೀತಿಸಿ ಮೋಸ ಮಾಡಿ ಹಣ ಒಡವೆಗಳನ್ನ ಕತ್ಕೊಂಡು ಹೋಗೋದು. ಇನ್ನು ಹಲೋ, ಪೊಲೀಸ್ ಸ್ಟೇಷನ್?